ರೈತರಿಗೆ ನಾವು ತಿಳಿಸ್ಬೇಕಂದ್ರೆ ಮೇಕೆಗಳಲ್ಲಿ ಮೇವಿನ ನಿರ್ವಹಣೆ ಒಂದು ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ನಾವು ಕೂಡು ಮನೆ ಸಾಕಾಣಿಕೆ ಇಲ್ಲಿ ಮೇವಿನ ದೊಡ್ಡ ಸವಾಲಾಗಿರೋದ್ರಿಂದ ನಾವು ಮುಂಜಾನೆ ಏನ್ ಮಾಡ್ತೀವಿ, ಕಾಳು ಕೊಡ್ತೀವಿ. ಒಂದು ಒಳ್ಳೆ ಉತ್ಕೃಷ್ಟವಾದ ಪೀಡು ನೋಡಿ, ಈ ತರಹದ ನಾವೆಲ್ಲ ಮಿಕ್ಸ್ ಕಾಳು ಕೊಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ನಾವು ತೊಗರಿ ಹೊಟ್ಟು ಕೊಡ್ತೀವಿ. ಆಮೇಲೆ ನಾವು ಮನೆಯಲ್ಲಿ ಮಾಡಿದಂತ ಶೈಲೇಜ್ ರಸಮೇವು, ಗೋವಿನ ಜೋಳದ ರಸಮೇವನ್ನು ಕೊಡ್ತೀವಿ. ಆಮೇಲೆ ನೇಪಿಯರ್ ಗ್ರಾಸ್ ಬರುತ್ತೆ, ನೇಪಿಯರ್ ಗ್ರಾಸ್ ಕೊಡ್ತೀವಿ. ಆಮೇಲೆ ಸೂಬಬಲು, ಹದ್ಗ ಮತ್ತೆ ರೇಷ್ಮೆ ಅಂತ ತಪ್ಪಲಿನ ಮೇವುಗಳನ್ನ ಎಲ್ಲ ನಾವು ಮೇಕೆಗಳಿಗೆ ಕೊಡ್ತೀವಿ. ರೇಷ್ಮೆ ಒಂದು ಬಹಳ ಉತ್ತಮವಾದ ಹಸಿರು ಮೇವು, ತಪ್ಪಲ್ ಮೇವು. ಯಾಕಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾವ್ರಿ. ನೋಡ್ರಿ, ಇದೊಂದು ಎಷ್ಟ ಒಳ್ಳೆ ಕ್ವಾಲಿಟಿ ಒಳಗೆ ನಮ್ಮದು ರೇಷ್ಮೆ ಬಂದೈತಿ. ಇದನ್ನ ನಾವು ಆಡುಗಳಿಗೆ ಮಾಡಿ ಹಾಕ್ತಿವ್ರಿ, ಕೋದ್ ಮಾಡಿ ಹಾಕ್ತಿವ್ರಿ. ಅದ್ರ ಜೊತೆ ನೋಡ್ರಿ, ಅಂದ್ರೆ ಹದ್ಗ ಅಂತಾರ್ರಿ, ಅಂದ್ರೆ ಮೊಟ್ಟೆ ಚೊಗಚಿ ಅಂತ ನೀವು ಇದ್ರದ್ದು ಕೇಳಿರ್ಬೋದು. ಮತ್ತೆ ಅದ್ರ ಜೊತೆ ನಾವು ನೋಡ್ರಿ, ಇದೆಲ್ಲ ಪೂರಾ ರೇಷ್ಮಿನ ಐತ್ರಿ ನಮ್ಮದ. ಇದು ಸ್ಮಾರ್ಟ್ ನೇಪಿಯರ್ ಅಂತೇಳಿ, ಇದು ಭಾರಿ ಗಡ್ಡಿ ಹೊಡಿತೈತ್ರಿ. ನೋಡ್ರಿ, ಇದು ಎಷ್ಟ ಗಡ್ಡಿ ಹೊಡೆದೈತಿ. ಇದು ಆಡುಗಳಿಗೆ ದನಗಳಿಗೆ ಆಗ್ಲಿ ಬಹಳ ಒಳ್ಳೆ ಮೇವ್ರಿ. ಇದ್ರ ಜೊತೆನೆ ನಾವ್ ಏನ್ ಮಾಡಿದೀವ್ರಿ, ಇದ್ರೊಳಗ ಸೂಬಬಲಿ ಗಿಡಗಳು ಹಾಕೊಂಡಿದೀವ್ರಿ. ಆಡಿಗೆ ಸೂಬಬಲಿ ಎಷ್ಟ್ ಇಷ್ಟ ಅಂತ ನಿಮಗ್ ರೈತರಿದ್ದವ್ರಿಗೆ ಎಲ್ಲರಿಗೂ ಗೊತ್ತೈತಿ. ಭಾರಿ ಒಳ್ಳೆ ಮೇವ್ ಐತ್ರಿ, ನಾವೆಲ್ಲ ಹಚ್ಕೊಂಡಿದೀವ್ರಿ. ಹಸಿರು ಮೇವು ಆಡಿಗೆ ಒಂದು ಉತ್ತಮವಾದ ಆಹಾರ ರೀ. ಅದಕ್ಕಾಗಿ ನೀವು ಆದ್ರೂ ಈ ತರ ಎಲ್ಲ ಮುಂಚೆನೆ ಎಲ್ಲ ವ್ಯವಸ್ಥಿತವಾದ ಒಂದು ಹಸಿರು ಮೇವು ತಯಾರಿ ಮಾಡ್ಕೊಂಡನ್ನ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೋದ್ರಿ. ಒಂದ್ ಅರ್ಧ ಎಕರೆದಾಗ ನೀವು ಒಂದು 50 ರಿಂದ 80 ಆಡುಗಳನ್ನ ಸಾಕಾಣೆ ಮಾಡ್ಬೋದು. ನೀವೊಂದ್ ಎಕರೆ ಏನಾದ್ರು ಶೈಲೇಜ್ ಮಾಡಿ ಇಟ್ಕೊಂಡ್ರೆ, ಗೊಂಜಾಳ ಮೇವಿನ ಶೈಲೇಜ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದ್ರಿ. ಒಂದ್ ಸ್ವಲ್ಪ ತೊಗರಿ ಹೊಟ್ಟು ಒಣ ತೊಗರಿ ಹೊಟ್ಟು ಈ ತರ ಎಲ್ಲ ಒಂದ್ ಸ್ವಲ್ಪ ಹಸಿರು ಮೇವು ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಆಡು ಸಾಕಾಣಿಕೆ ಮಾಡಿ ಲಾಭ